ಮಹಿಳಾ ಮೀಸಲಾತಿ. ಈ ಮಹಿಳಾ ಮೀಸಲಾತಿ ಅನ್ನುವ ಈ ಒಂದು ವಿಷಯ ಬಗ್ಗೆ ನಾನು ಒಂದು ಪೋಸ್ಟ್ ಹಾಕಿದ್ದೆ. ಅದ್ರ ಬಗ್ಗೆ ತುಂಬಾ ಚರ್ಚೆಗಳು, ಬೈಗುಳುಗಳು, ಹೊಗಳಿಕೆಗಳು ಎಲ್ಲ ಬಂದು ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಇವಾಗ ನಾನು ಒಂದು ವಿಷಯವನ್ನ ಹೆಣ್ಣಾಗಿ ಮತ್ತು ನನ್ನ ಅನುಭವದ ಹಿನ್ನೆಲೆಯಲ್ಲಿ ಇದನ್ನ ಅವಲೋಕಿಸ್ತೀನಿ. ಮಹಿಳಾ ಮೀಸಲಾತಿ ವಿರೋಧ ಯಾಕೆ ಮಾಡ್ತು ವಿರೋಧ ಪಕ್ಷ? ಇದು ದೊಡ್ಡ ಕಾಂಟ್ರವರ್ಷಿಯಲ್ ಕ್ವಶನ್ ಆಗಿತ್ತು ಕಳೆದ ವಾರ ಎಲ್ಲ, ಅಥವಾ ಈಗಲೂ ಕೂಡ. ನನಗೆ ಈ ಹಿನ್ನೆಲೆಯಲ್ಲಿ ಬೇರೆ ರೀತಿಯಲ್ಲಿ ಇದನ್ನ ನೋಡ್ಬೇಕು ಅನ್ಸುತ್ತೆ. ಮಹಿಳಾ ಮೀಸಲಾತಿ ಯಾಕೆ ಬಂತು, ಹೇಗ್ ಬಂತು, 28 ವರ್ಷಗಳ ಇತಿಹಾಸ ಏನು, ಅದರ ಸಾಧಕ ಬಾಧಕ ಏನು, ಇದನ್ನೆಲ್ಲ ಒಂದು ವಿವೇಕಪೂರ್ಣ ವಿಸ್ತರಿತ ಅಧ್ಯಯನದ ಮೂಲಕ ಕೆಲವೇ ದಿನಗಳಲ್ಲಿ ನಾನು ಆ ಬಗ್ಗೆ ವಿಡಿಯೋ ಮಾಡ್ತೀನಿ. ಇವಾಗ ಒಬ್ಬ ಮಹಿಳೆಯಾಗಿ ನನ್ನ ಅವಲೋಕನ, ಜೀವನದ ಅನುಭವ, ಜೀವನದ ಪಾಠ ಹಂಚಿಕೊಳ್ಳುವ ಅಭಿವ್ಯಕ್ತಿಯ ಸಮಯ. ನನ್ನ ಅಮ್ಮ ತಾಲೂಕು ಪಂಚಾಯತ್ ಅಧ್ಯಕ್ಷೆಯಾಗಿ ಕೆಲಸ ಮಾಡಿದವರು. ಅವರಿಗೆ ಮೊಟ್ಟ ಮೊದಲನೇದಾಗಿ ಒಂದು ಲೀಡರ್ಶಿಪ್ ಗುಣ ಮೊದಲಿಂದನೂ ಇದೆ. ಅವರಿಗೆ ಆ ಒಂದು ಎಲೆಕ್ಷನ್ ಇರ್ಬೋದು, ಒಂದು ರಾಜಕೀಯ ಜೀವನ ಅರಸಿ ಬಂದಿದ್ದು ಕೂಡ ರೋಚಕವೇ. ಯಾಕೆಂದ್ರೆ ಒಬ್ಬ ಮಹಿಳೆ ತನ್ನ ಗಂಡ, ಮನೆ, ಮಕ್ಕಳು ಅನ್ನುವ ಪ್ರಪಂಚದಲ್ಲಿ ತನ್ನ ಜೀವನ ಉಪಾಯಕ್ಕೋ ಅಥವಾ ಮಹಿಳಾ ಸಶಕ್ತೀಕರಣ ಮಾಡುವ ಕನಸಿಗೂ ಒಂದು ಸ್ವಸಹಾಯ ಗುಂಪನ್ನ ಹುಟ್ಟಾಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಸೊ ಆಗ ಅವರ ಶಕ್ತಿ, ಅವರ ಸಂಘಟನೆ, ಅವರ ಲೀಡರ್ಶಿಪ್ ಗುಣಗಳನ್ನ ನೋಡಿ ಗಮನಿಸಿ ಪ್ರಾದೇಶಿಕ ಹಿನ್ನೆಲೆಯಲ್ಲಿ ಒಂದು ಮುಖ್ಯ ರಾಷ್ಟ್ರೀಯ ಪಕ್ಷ ಅವ್ರನ್ನ ಗುರುತಿಸಿ ತಾಲೂಕಾ ಪಂಚಾಯತ್ ಎಲೆಕ್ಷನ್ನಿಗೆ ಅವರನ್ನ ಆಯ್ಕೆ ಮಾಡ್ತಾರೆ. ಆಗ ನಮ್ಮ ಅಮ್ಮನಿಗೆ ಇಷ್ಟ ಇರೋದಿಲ್ಲ. ನನ್ನ ಅಪ್ಪ, ತಮ್ಮ ಎಲ್ಲರ ಒಂದು ಬೆಂಬಲದಿಂದ, ಅವರ ಒತ್ತಾಯದಿಂದ ಅವರು ಎಲೆಕ್ಷನ್ನಿಗೆ ನಿಲ್ತಾರೆ. ಸೊ ಆಗಿನಿಂದ ನಾನು ನನ್ನ ಅಮ್ಮನ ಮೂಲಕ ಮಹಿಳಾ ರಾಜಕಾರಣಿ ಹೇಗೆ ಎಂಟ್ರಿ ಕೊಡ್ತಾರೆ, ಅವರ ಮುನ್ನೆಲೆ ಏನು, ಹಿನ್ನೆಲೆ ಏನು ಅಂತ ನಾನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಸೊ ಇವಾಗ ನಾವು ನೋಡೋಣ. ಅಲ್ಲಿ ತಾಲೂಕ್ ಪಂಚಾಯತ್ ಅನ್ನೋದು ಒಂದು ಸಿಂಬಾಲಿಕ್ ಅಷ್ಟೇ. ಈ 3 ಟೈರ್ ಪದ್ಧತಿಯಲ್ಲಿ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಅಲ್ಲಿ ಮಹಿಳಾ ಮೀಸಲಾತಿ ಅದಾಗಲೇ ಇದೆ. ಅದಕ್ಕೋಸ್ಕರನೇ ನಮ್ಮಲ್ಲಿ ತುಂಬಾ ಜನ ಗ್ರಾಮ ಪಂಚಾಯತ್ ಅಥವಾ ಈ ಪಂಚಾಯತ್ ಮಟ್ಟದಲ್ಲಿ ಅಧ್ಯಕ್ಷರು ಮಹಿಳೆಯರೇ ಆಗಿರುವಂತಹ ತುಂಬಾ ಉದಾಹರಣೆಗಳು ನಿಮ್ಗೆ ಸಿಗ್ತವೆ. ಅವರೆಲ್ಲ ಗಂಡನ ರಬ್ಬರ್ ಸ್ಟಾಂಪ್ ಅಥವಾ ಏನಂತೀರ, ಮನೆಯಲ್ಲಿ ಅಥವಾ ಹೊರಗಡೆ ಗಂಡನ ಪ್ರತಿನಿಧಿಯಾಗಿ ಅವರು ಕೆಲಸ ಮಾಡ್ತಿರ್ತಾರೆ ಅನ್ನುವ ಅಪವಾದ ಕೂಡ ಇದೆ ಅವರಿಗೆ. ಆದಾಗ್ಯೂ ತುಂಬ ಜನ ಮಹಿಳೆಯರು ತಮ್ಮ ಕಾರ್ಯಕ್ಷೇತ್ರದಿಂದ, ತಮ್ಮ ಕ್ರಿಯಾಶೀಲತೆಯಿಂದ, ತಮ್ಮ ಜನಪರ ಕಾಳಜಿಯಿಂದ ತಮ್ಮದೇ ಆದ ಛಾಪನ್ನ ಮೂಡಿಸಿದ್ದಾರೆ. ಸೊ ಇವಾಗ ತಾಲೂಕ್ ಪಂಚಾಯತ್ ಎಲೆಕ್ಷನ್ ಹೇಗಿರುತ್ತೆ ಊರಲ್ಲೆಲ್ಲ, ಅಲ್ಲೆಲ್ಲ ಜನ ಅಂದ್ರೆ ಕಾರ್ಯಕರ್ತರೆ ತಮ್ಮ ನೆಚ್ಚಿನ ನಾಯಕಿಯನ್ನ ಬೆಂಬಲಿಸಿ ಗೆಲ್ಲಿಸ್ತಾರೆ. ಹಾಗೆ ಆಯಿತು ನಮ್ಮ ಅಮ್ಮನ ವಿಷಯದಲ್ಲಿ. ಇಡೀ ತಾಲೂಕಾ ಪಂಚಾಯತ್ಗೆ ಕಾರ್ಯಕರ್ತರು ತುಂಬ ಪ್ರೀತಿಯಿಂದ, ಯಾವ ಕಾರ್ಯಕರ್ತರು ಇವರು ನಮ್ಮ ನಾಯಕಿ ಆಗಬೇಕು ಅನ್ನುವ ಆಸೆಯಿಂದ ನಿಲ್ಲಿಸಿದ್ರೋ ಅವರೇ ಎಲ್ಲ ನಿಂತು ನಮ್ಮ ಅಪ್ಪನೊಂದಿಗೆ ಕೂಡ್ಕೊಂಡು ಪ್ರಚಾರಗಳನ್ನ ಮಾಡಿ ನಮ್ಮ ಅಮ್ಮನ ಗೆಲ್ಲುವ ಹಾಗೆ ಮಾಡಿದ್ರು. ಅದರಲ್ಲಿ ಅಮ್ಮನ ಹೆಸರಿತ್ತು, ಅಮ್ಮನ ಶಕ್ತಿಯ ಬಗ್ಗೆ ಅರಿವಿತ್ತು, ಜನರಿಗೂ ಸ್ವಲ್ಪ ನಂಬಿಕೆ ಇತ್ತು. ಹಾಗಾಗಿ ಅಮ್ಮ ಗೆದ್ದು. ಸೊ ಇವಾಗ ಗೆಲ್ಲುವ ನಂತರ ಬಹಳ ಮುಖ್ಯವಾದ ಅಬ್ಸರ್ವೇಷನ್ ಇದೆ. ಎಲ್ಲಿವರೆಗೆ ಗೆಲ್ಲುವವರೆಗೆ ಮಾತ್ರ ಒಬ್ಬ ಗಂಡ ಆಫೀಸಿಗೆ ಕಳಿಸೋವರೆಗೆ ಮಾತ್ರ ಆತನ ಮುನ್ನೆಲೆ ಇರುತ್ತೆ. ಉಳಿದ ಹಾಗೆ ಪಂಚಾಯತಿ ಒಳಗೆ, ಅದು ಗ್ರಾಮ ಪಂಚಾಯತಿ ಇರಲಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಇರಲಿ, ಹೆಂಡತಿ ಒಮ್ಮೆ ಸದಸ್ಯ ಮತ್ತು ಅಧ್ಯಕ್ಷ ಆಗುವವರೆಗೆ ಮಾತ್ರ ಗಂಡ ಮುನ್ನೆಲೆಯಲ್ಲಿ ಇರ್ತಾನೆ, ಆಮೇಲೆ ಹಿನ್ನೆಲೆಗೆ ಸರಿತಾನೆ. ಇದು ಒಂದನೇ ಅಬ್ಸರ್ವೇಷನ್. ಎರಡನೇದು, ಅಲ್ಲಿ ಹೋದ ಮಹಿಳೆ ನಿಧಾನವಾಗಿ ಕೆಲಸವನ್ನ ಗಮನಿಸ್ತಾ ಕಲಿತಾ ಹೋಗ್ತಾಳೆ. ತನ್ನ ಸುತ್ತಲೂ ಇರುವ ಜನರ ಸಂಕಷ್ಟಗಳನ್ನು ಅರ್ಥ ಮಾಡಿಕೊಳ್ಳೋದು ಹೇಗೆ, ಆ ಅರ್ಥ ಮಾಡಿಕೊಂಡ ಸಮಸ್ಯೆಗಳನ್ನ ಬಗೆಹರಿಸೋದು ಹೇಗೆ, ಆ ಬಗೆಹರಿಸೋದಕ್ಕೆ ಕ್ರಿಯಾ ಯೋಜನೆಗಳನ್ನ ಸಿದ್ಧಪಡಿಸೋದು ಹೇಗೆ, ಅನುದಾನಗಳನ್ನ ತರೋದು ಹೇಗೆ, ಇದೆಲ್ಲದಕ್ಕೂ ಟ್ರೈನಿಂಗ್ ಇರುತ್ತೆ. ಆ ಟ್ರೈನಿಂಗ್ ತಗೊಳ್ತಾ ಆಕೆ ಸಶಕ್ತ ರಾಜಕಾರಣಿ ಆಗ್ತಾ ಬೆಳೀತಾ ಹೋಗ್ತಾಳೆ. ಈಗ ನನ್ನ ಅಮ್ಮನ ಜೊತೆ ಆಗಿದ್ದೋದೆ, ಆಕೆ ಸಶಕ್ತಳಾಗಿ ಬೆಳೀತಾ ನಮ್ಮ ಊರಿಗೆ ಬಸ್ ಬರುವ ಹಾಗಾಯಿತು. ನಮ್ಮ ಸುತ್ತಮುತ್ತಲೂ ಇರುವ ಕಾಡು ಮೂಲೆಗಳ ಹಳ್ಳಿಗಳಲ್ಲಿ ರಸ್ತೆಗಳಾದವು, ಬಾವಿಗಳಾದವು, ಕಾಡುಗಳಲ್ಲಿ ಕೆರೆ ಕಟ್ಟೆಗಳಾದವು. ಜನರು ಇವತ್ತಿಗೂ ನೆನಪಿಟ್ಟುಕೊಳ್ಬಹುದಾದಂತಹ
ಕಾರ್ಯಕ್ರಮಗಳನ್ನು ಕೊಡೋದಕ್ಕೆ ಆಕೆಗೆ ಸಾಧ್ಯ ಆಯಿತು. ಇಲ್ಲಿ ನನ್ನ ಅಮ್ಮನ ಹೆಗ್ಗಳಿಕೆಯನ್ನು ಹೇಳ್ತಾ ಇಲ್ಲ, ಬದಲಿಗೆ ಒಬ್ಬ ಹೆಣ್ಣು ಸಾಮಾನ್ಯ ಹಿನ್ನೆಲೆಯಿಂದ ಬಂದರೂ ಕೂಡ ಮಹಿಳಾ ಮೀಸಲಾತಿ ಸಿಕ್ಕಾಗ ಹೇಗೆ ನಾಯಕಿಯಾಗಿ ರೂಪುಗೊಳ್ಳಬಹುದು ಅನ್ನೋದಕ್ಕೆ ಅಂತಿಂತಹ ಉದಾಹರಣೆ ಇದಲ್ಲ, ತುಂಬಾ ಒಳ್ಳೆಯ ಉದಾಹರಣೆ. ಆದರೆ ಇಲ್ಲಿ ಬಹಳಷ್ಟು ಸವಾಲುಗಳು ಇದ್ವು. ಒಂದನೇದಾಗಿ ಮನೆ ಮತ್ತು ಕೆಲಸ. ರಾಜಕಾರಣ ಅಂತಂದ್ರೆ ತುಂಬಾ ಓಡಾಟ ಇರುತ್ತೆ. ಭಾಷಣಗಳನ್ನ ಮಾಡಬೇಕು, ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡಬೇಕು, ಜನರ ಸಂಕಷ್ಟಗಳನ್ನ ಕೇಳಬೇಕು, ಸ್ಪಂದಿಸಬೇಕು. ಇದೆಲ್ಲದರ ಮಧ್ಯೆ ಸಂಸಾರವನ್ನ, ಮಕ್ಕಳನ್ನ ತೂಗಿಸ್ಕೊಂಡು ಹೋಗ್ಬೇಕು. ಇದು ಸುಲಭದ ಮಾತಲ್ಲ. ಸೊ ಇದು ಒಂದನೆಯ ಸವಾಲು. ಎರಡನೇ ಸವಾಲು, ಪ್ರತಿ ಮಹಿಳೆಗೂ ಯಾವುದೇ ಫೀಲ್ಡಲ್ಲಿ ಹೋದ್ರೂ ಮೊಟ್ಟ ಮೊದಲನೇದಾಗಿ ಮತ್ತು ಕೊನೆಯದಾಗಿ ಎದುರಿಸಬೇಕಾಗಿದ್ದು ಲೈಂಗಿಕ ಅಪೇಕ್ಷೆಗಳು. ಯಾವುದೇ ಒಂದು ಕ್ರಿಯಾ ಯೋಜನೆ, ಯಾವುದೇ ಒಂದು ಕೆಲಸ ಸುಲಲಿತವಾಗಿ ಆಗಬೇಕು ಅಂತಂದ್ರೆ ಆಕೆ ಯಾರ್ಯಾರದ್ದೋ ಜೊತೆ ಅಡ್ಜಸ್ಟ್ ಮಾಡ್ಕೊಳ್ಬೇಕಾದಂತಹ ಪರಿಸ್ಥಿತಿಗಳು ಬರ್ತವೆ. ಯಾವಾಗ ನೀವು ಅಡ್ಜಸ್ಟ್ ಮಾಡ್ಕೊಳ್ಳುವಂಥವರಲ್ಲ, ನಿಮ್ಮಿಂದ ಲಾಭ ಇಲ್ಲ ಅಂತ ಅರ್ಥ ಆಗುತ್ತೆ, ಅವಾಗ ಅವರನ್ನ ಹಿನ್ನೆಲೆಗೆ ಸರಿಸಲಾಗುತ್ತೆ. ಒಂದು ಹಂತಕ್ಕೆ ಬಳಸಿಕೊಂಡು ಕೂಡ ಕೆಲಸ ಮಾಡಿಕೊಡದ ಧೂರ್ತರು ಕೂಡ ಇರ್ತಾರೆ. ಎಷ್ಟು ಅಂತಂದ್ರೆ ನಮ್ಮ ಅಮ್ಮನ ಹತ್ರನೇ ಹೇಳಿದವರಿದ್ದಾರೆ. ಹಿಂದಿನ ಯಾವುದೋ ಮಹಿಳಾ ಅಧ್ಯಕ್ಷರು 10 ರೂಪಾಯಿ 100 ರೂಪಾಯಿ ಒಂದು ಚಿಕ್ಕ ಪುಟ್ಟ ಕೆಲಸಗಳಿಗೂ ಎಲ್ಲರ ಜೊತೆ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ರು. ನೀವ್ ಯಾಕೆ ಇಷ್ಟು ದೊಡ್ಡ ಕೆಲಸಕ್ಕೂ ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ ಅಂತೀರಾ? ಈ ರೀತಿ ಧಮಕಿಗಳು ಬರ್ತಾ ಇದ್ವು. ಸೊ ಈ ರೀತಿ ಬೇರೆ ಬೇರೆ ರೀತಿಯ ಬೇಡಿಕೆಗಳನ್ನ ಆಕೆ ಎದುರಿಸಬೇಕಾಗುತ್ತೆ. ಒಂದ್ ವೇಳೆ ಇಲ್ಲ ಅಂತಂದ್ರೆ ಆಕೆ ರಾಜಕೀಯದಿಂದ ನಿವೃತ್ತಿಯನ್ನ ಪಡಿಬೇಕಾಗುತ್ತೆ. ಯಾವುದೋ ಒಂದು ಹಂತದಲ್ಲಿ ಆಕೆ ಎಲ್ಲ ರೀತಿಯ ತ್ಯಾಗವನ್ನ ಮಾಡೋದಕ್ಕೆ ಸಿದ್ಧವಾಗ್ಬಿಡ್ಬೇಕಾಗುತ್ತೆ. ಯಾವಾಗ ಅದಾಗೋದಿಲ್ಲ, ರಾಜಕೀಯ ಜೀವನಕ್ಕೆ ಗುಡ್ ಬೈ ಹೇಳಬೇಕಾಗುತ್ತೆ. ಇದು ಮಹಿಳಾ ಮೀಸಲಾತಿಯ ಸಂದರ್ಭದಲ್ಲಿ ನನ್ನ ಅವಲೋಕನ ಮತ್ತು ಜೀವನ ಅನುಭವ, ಜೀವನ ಪಾಠ. ಆದ್ರಿಂದ ಮಹಿಳಾ ಮೀಸಲಾತಿ ಅಂದುಕೊಂಡಷ್ಟು ದೊಡ್ಡ ಬದಲಾವಣೆ ಮಾಡುತ್ತೆ ಅಂತ ನನಗನ್ಸಲ್ಲ. ಬದಲಿಗೆ ಮೀಸಲಾತಿ ಅನ್ನುವ ಬ್ಯಾನರ್ ಇಲ್ಲದೆ ರಾಜಕೀಯ ಪಕ್ಷಗಳು ಮಹಿಳೆಯರ ಸಾಮರ್ಥ್ಯ, ಜನಪರ ಕಾಳಜಿ, ನಾಯಕತ್ವದ ಗುಣ ಇವುಗಳನ್ನೆಲ್ಲ ಪರಿಗಣಿಸಿ ಆಕೆಗೆ ಒಂದು ಅವಕಾಶ ಕೊಟ್ರೆ, ಎಲೆಕ್ಷನ್ ನಲ್ಲಿ ನಿಂತ್ಕೊಳ್ಳುವ ಅವಕಾಶ, ಟಿಕೆಟ್ ಕೊಟ್ರೆ ಅದಕ್ಕಿಂತ ದೊಡ್ಡ ಏನು ಮೀಸಲಾತಿ ಬೇರೆ ಇಲ್ಲ. ಸುಮ್ಮನೆ ಇವರೆಲ್ಲ ಮೀಸಲಾತಿಯ ಹೆಸರಲ್ಲಿ ಜನರನ್ನ ಆ ಕಡೆ ಈ ಕಡೆ ಓಡಾಡಿಸೋದು ನಾಟಕೀಯ, ತುಂಬಾ ನಾಟಕೀಯ. ಇದು ಯಾರು ಅರ್ಥ ಆಗದ, ರಾಜಕಾರಣ ಅರ್ಥ ಆಗದ ಮುಗ್ಧ ಜನರನ್ನ ದಾರಿ ತಪ್ಪಿಸುವ ನಾಟಕ. ನಿಜವಾದ ರಾಜಕಾರಣ ಗೊತ್ತಿದ್ದವರು ಯಾರಿಗೂ ಮಹಿಳಾ ಮೀಸಲಾತಿ ಬೇಕಾಗಿಲ್ಲ. ಮಹಿಳೆಗೆ ಆಕೆಯ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಸ್ಪರ್ಧಿಸುವ, ಪಾಲ್ಗೊಳ್ಳುವ ಅವಕಾಶ ಕೊಟ್ರೆ ಅದೇ ನಿಜವಾದ ಮೀಸಲಾತಿ. ಎಸ್, ಮೀಸಲಾತಿ ಬಂದ್ರೆ ಒಂದು ಅವಕಾಶ ಇದೆ. ಹೇಗೆ ಮೀಸಲಾತಿ ಇದ್ದಿದ್ರಿಂದ ಈ 3 ಟೈರ್ ವ್ಯವಸ್ಥೆಯಲ್ಲಿ ಮಹಿಳೆಗೆ ಭಾಗವಹಿಸುವ ಅವಕಾಶ ಸಿಕ್ತು. ಅದರಿಂದಾಗಿ ಎಷ್ಟೋ ಮಹಿಳೆಯರು ತಮ್ಮ ಸಾಮರ್ಥ್ಯವನ್ನ ತೋರಿಸುವ ಹಾಗಾಯ್ತು. ಅಟ್ಲೀಸ್ಟ್ ಮುಂದೆ ಹೋಗಲು ಅವಕಾಶ ಇಲ್ಲ ಅಂದ್ರೂ, ಉದಾಹರಣೆಗೆ ನನ್ನ ಅಮ್ಮಂದೇ ಉದಾಹರಣೆ ತಗೊಂಡ್ರೆ, ಆಕೆ ಒಂದೇ ಅವಧಿಯಲ್ಲಿ 2.5 ವರ್ಷ ಉಪಾಧ್ಯಕ್ಷ, 2.5 ವರ್ಷ ಅಧ್ಯಕ್ಷ ಆದ್ರೂ ಒಳ್ಳೆಯ ಕೆಲಸ ಮಾಡಿದ ಸಂತೃಪ್ತಿ, ಆಕೆಗಿರುವಂತಹ ಗುಣ ಅಥವಾ ನಾಯಕತ್ವ, ಸಾಮರ್ಥ್ಯ ಎಲ್ಲ ಆಕೆಗೆ ಗೊತ್ತಾಗುವ ಹಾಗಾಯ್ತು, ಜನರಿಗೆ ಗೊತ್ತಾಗುವ ಹಾಗಾಯ್ತು, ಒಂದು ಸಾರ್ಥಕತೆ ಸಿಕ್ತು. ಇದಿಲ್ಲ ಅಂದ್ರೆ ಅದಕ್ಕೂ ಅವಕಾಶ ಇರ್ತಿರ್ಲಿಲ್ಲ ಅಂದ್ಕೊಳ್ಳಿ, ಮೀಸಲಾತಿ ಇಲ್ಲ ಅಂತಂದ್ರೆ. ಈಗ ಆಗ್ತಾ ಇರೋದು ಅದೇನೆ. MLA MP ಎಲ್ಲ ಸೀಟ್ಗಳನ್ನ ಕೊಡುವಂಥದ್ದು ನೋಡಿ, ಯಾವ ಪಕ್ಷ ಯಾವ ಪುರುಷರಿಗೆ ಎಷ್ಟು ಕೊಟ್ಟಿದೆ, ಸ್ತ್ರೀಯರಿಗೆ ಎಷ್ಟು ಕೊಟ್ಟಿದೆ ಅನ್ನೋದನ್ನ ನೀವು ತೆಗೆದು ನೋಡಿ, ಅವಾಗ ಗೊತ್ತಾಗುತ್ತೆ ಅವರ ನಿಜವಾದ ಬಂಡವಾಳ. ಸೀಟ್ಗಳೇ ಕೊಡೋದಿಲ್ಲ ಹೆಣ್ಮಕ್ಳಿಗೆ, ಅದು ಅವರ ಗಂಡಂದಿರು, ಅವರ ರಿಲೇಟಿವ್ಸ್ ಯಾರಾದರೂ ರಾಜಕಾರಣದಲ್ಲಿದ್ದು ಲಾಬಿ ಮಾಡಿ ದುಡ್ಡು ಖರ್ಚು ಮಾಡ್ತಾರೆ ಯಥೇಚ್ಛ ಅಂತ ಅನಿಸಿದ್ರೆ ಅವಾಗ ಟಿಕೆಟ್ ಕೊಡ್ತಾರೆ, ಇಲ್ಲ ಅಂದ್ರೆ ನೋ ಟಿಕೆಟ್. ಸೊ ಹೀಗಿರುವಾಗ ಮಹಿಳಾ ಮೀಸಲಾತಿ ಬಂದ್ರೆ ಫಸ್ಟ್ ಒಂದು 10 ವರ್ಷ ಇದೇ ಆಗುತ್ತೆ. ಏನು, ಯಾರು ಸ್ಟ್ರಾಂಗ್ ಇರ್ತಾರೆ ಅವರ ಮಕ್ಕಳು, ಹೆಣ್ಮಕ್ಳು, ಹೆಂಡತಿ ಇವರೆಲ್ಲ ಬಂದು ಅವ್ರ ಪರವಾಗಿ ಇಲ್ಲಿ ಬಂದು ನಿಂತ್ಕೊಳ್ತಾರೆ, ಅವ್ರ ಪರವಾಗಿ ಇಲ್ಲಿ ಆಡಳಿತ ಮಾಡ್ತಾರೆ. ಆಮೇಲೆ ಮಧ್ಯದಲ್ಲಿ ಈ ತರ ಎಲ್ಲ ಆಫ್ ಸ್ಪ್ರಿಂಗ್ ಅಂತಾರೆ, ಅಪ್ಪಿತಪ್ಪಿ ಅಲಿಗಾರು ಮಹಿಳೆಯರಿಗೆ ಅವರು ಮಾಡಿಕೊಳ್ಳುವ ಸ್ಯಾಕ್ರಿಫೈಸ್,
ಅವರು ತೋರುವ ಧೈರ್ಯ, ಅವರು ತೋರಿಸುವ ಇಚ್ಛಾಶಕ್ತಿ, ಇದೆಲ್ಲದರ ಮೇಲೆ ಅವಲಂಬಿತವಾಗಿ ಈ ಹಿನ್ನೆಲೆ ಇಲ್ಲದೆ ಹೋದ್ರೂ ಮುನ್ನೆಲೆಗೆ ಮಹಿಳಾ ರಾಜಕಾರಣಿಗಳು ಬರಬಹುದು. ಇಷ್ಟೇ ಕೊನೆಯ ಮಾತು. ಇದು ಅಭಿವ್ಯಕ್ತಿ. ನಾನು ಶೀಲಾ ಭಟ್. ಇಲ್ಲಿವರೆಗೆ ನಾನು ಹೇಳಿದ್ದು ಹೌದು ಅಂತೀರಾ, ಇಲ್ಲ ಅಂತೀರಾ? ಕಮೆಂಟ್ ಅಲ್ಲಿ ಹೇಳಿ. ಇದು ನಿಮ್ಗೆ ಇಷ್ಟ ಆಗಿದ್ರೆ ಮುಂದಿನ ಸಂಚಿಕೆಯಲ್ಲೂ ಜೊತೆಯಾಗಿರಿ. ಸಿಗ್ತೀನಿ. ನಮಸ್ಕಾರ. ಮೀಸಲಾತಿ ಕೊಡ್ತೀರಾ? ಹಾಗಿದ್ರೆ ಬೇಡಿಕೆಗಳಿಲ್ಲದೆ ಬೆಲೆ ಕೊಡಿ.